ಆನ್ಸರ್ ಬರಲ್ಲ. ಅವನು ಯಾರು ಆನ್ಸರ್ ಕೊಡ್ತಾರೆ ಸರಿಯಾಗಿ ಅವ್ರನ್ನಷ್ಟೇ ಕೇಳ್ತಾರೆ. ಅಕ್ರೂರನ್ನ ಕೇಳ್ದ, ಅಕ್ರೂರ ಹೇಳ್ದ, ಕೃಷ್ಣ ನಾನು ಆರೋಗ್ಯ. ಎಲ್ಲಿವರೆಗೂ ಅಂತ ಕೇಳಲೇ ಇಲ್ವಲ್ಲ. ಎಲ್ಲಿವರೆಗೂ ನೀನು ನನ್ನ ಹೃದಯದಲ್ಲಿ ವಾಸ ಮಾಡಿಕೊಂಡಿರ್ತೀಯ ಅಲ್ಲಿವರೆಗೂ ನಾನು ಆರೋಗ್ಯ. ಇದರರ್ಥ ದೇವರ ದಯ ಇರುವ ತನಕ ನಮ್ಗೆ ಆರೋಗ್ಯ, ಇಲ್ಲ ಅಂದರೆ ಇಲ್ಲ. ಎಲ್ಲ ನೋಡಿದಿರಿ, ಒಂದು ಕ್ಷಣ ದೇವರ ದಯ ತಪ್ಪಿದರೆ, ದೇವರು ಮನಸ್ಸು ಮಾಡಿದರೆ ಜಗತ್ತನ್ನೇ ಅಲ್ಲೋಲ ಕಲ್ಲೋಲು ಮಾಡುವ ತಾಕತ್ತು ಒಂದು ಸಣ್ಣ ಕ್ರಿಮಿ ಕರೋನಾ ಕೊಟ್ಟು ಕಳಿಸ್ಬಿಟ್ಟ. ಇಡೀ ಜಗತ್ತು ಪತ್ರಗುಟ್ಟು ಹೋಯಿತು. ಇಡೀ ಜಗತ್ತೇ ಎಷ್ಟು ಆಶ್ಚರ್ಯ! ಇದು ಭಗವಂತನ ವಿಚಿತ್ರವಾದ ಅದ್ಭುತವಾದ ಲೀಲೆ. ಒಂದು ಸಣ್ಣ ಪರಮಾಣುವಿನ ಒಟ್ಟಿಗೆ ಹೋರಾಡುವ ತಾಕತ್ತಿಲ್ಲದ ನೀವು ನನ್ನ ವಿರುದ್ಧ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ದಾಸರಾಗಬೇಕು ಅಂತ ತೋರಿಸಿಕೊಟ್ಟದ್ದು. ಆ ಭಗವಂತ ಇಡೀ ಜಗತ್ತಿನ ತುಂಬೆಲ್ಲ ತುಂಬಿದ್ದಾನೆ. ಅವು ಹೇಗಿದ್ದಾನೆ ಅಂದರೆ, ನಾವು ಕಣ್ಣನ್ನು ರೆಡಿ ಮಾಡಿಕೊಳ್ಬೇಕು, ದೇವರನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅದನ್ನೇ ಕೇಳ್ತಾರೆ, ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ಕಾಣುತ್ತಾ ಅಂತ ಕೇಳಿದ್ರೆ ಕಾಣುತ್ತೆ ಅಂತ ಉತ್ತರ ಕೊಟ್ರಲ್ಲ. ಕಾಣಬೇಕಾದ ಕಾಣ್ತಾ ಇದೆಯಾ? ಏನು ಕಾಣಬೇಕಿತ್ತು? ದೇವರನ್ನು ನೋಡಬೇಕಿತ್ತು. ನೋಡಿದ್ರ 60 ಆಯಿತು, 70 ಆಯಿತು, 80 ಆಯಿತು. ಅಲ್ಲ, ನೋಡಬೇಕು ಅಂತ ಅಂದ್ಕೊಂಡವ್ರಿಗೆ ಕೇಳ್ತಾರ್ರಿ. ನಾವು ಅಂದ್ಕೊಂಡೇ ಇಲ್ಲ, ಅದರಿಂದ ನಮಗೇನು ಸಂಬಂಧಪಟ್ಟಿಲ್ಲ. ನಮ್ಗೆ ಯಾರಿಗೂ ದೇವರು ನೋಡಲಿಲ್ಲ ಅನ್ನೋ ಪಶ್ಚಾತ್ತಾಪ ಏನಿಲ್ಲ, ಪಡಬೇಕಂತ. 60 ಆಯಿತು, 70 ಆಯಿತು, ಇನ್ನೂ ದೇವರನ್ನು ನೋಡಲಿಲ್ವೇ, ನೋಡುವ ಪ್ರಯತ್ನ ಕೂಡ ಇಲ್ವೇ, ನಂದು ಗಿಲ್ಟಿ ಬರಬೇಕು. ದೇವರು ಕಣ್ಣು ಕೊಟ್ಟ, ಕೈ ಕೊಟ್ಟ, ಕಾಲು ಕೊಟ್ಟ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಉತ್ತಮವಾದ ಮನಸ್ಸು, ಜೊತೆಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟ ದೇವರಿಗೆ ನಾನೇನು ಕೊಟ್ಟೆ? ಏನು ಕೊಡಲೇ ಇಲ್ಲ. ಹಾಗಾದರೆ ಜೀವನದಲ್ಲಿ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಪ್ರಯತ್ನದ ಮೊದಲ ಹಂತ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗೆ ಇದ್ದಾನ, ಇಕೋ ಹೀಗೆ ಇದ್ದಾನ. ನಾರಾಯಣ ಪರಬ್ರಹ್ಮ ಹ್ಯಾಂಗಿದ್ದಾನೆಂದರೆ ಅಕೋ ಹಾಂಗಿದ್ದಾನ. ದೇವರಿಗೆ ಪರ್ಟಿಕ್ಯುಲರ್ ಇಂಥದ್ದೇ ರೂಪ ಅಂತಿಲ್ಲ. ತದಾಕಾರ, ತದ್ಭಿನ್ನ, ತದ್ವಾಚ್ಯನಾಗಿ ಎಲ್ಲ ವಸ್ತುಗಳ ಚೇತನಾತ್ಮಕವಾದ ಪ್ರಪಂಚದಲ್ಲಿ ದೇವರಿದ್ದಾನೆ. ದೇವರಿಲ್ಲದ ಸ್ಥಳವೇ ಇಲ್ಲ ಅನ್ನುವ ಗಾಢವಾದ ನಂಬಿಕೆ ಆ ಭಗವಂತನಲ್ಲಿ ಮೊದಲು ಬೇಕು. ನಿಮ್ಗೆ ನಂಬಿಕೆ ಚೆನ್ನಾಗಿದ್ದರೆ ನೀವು ಎಲ್ಲಿ ಕರೆದ್ರೆ ಅಲ್ಲಿ ಬರ್ತಾನೆ. ಪ್ರಹ್ಲಾದ ಸಾಕ್ಷಿ, ಅದ್ಭುತವಾದ ನಂಬಿಕೆ. ಅಪ್ಪ ಕೇಳಿದ, ಎಲ್ಲಿದ್ದಾನೆ ದೇವರು? ಮಗ ಹೇಳಿದ, ಎಲ್ಲಿದ್ದಾನೆ ಅಂತ ಕೇಳ್ತೀಯಲ್ಲ, ಇದೇ ರಾಂಗ್ ಅಂತ. ಎಲ್ಲೋ ಒಂದು ಕಡೆ ಇದ್ದವ್ರನ್ನ ಎಲ್ಲಿದ್ದಾನೆ ಅಂತ ಕೇಳಬೇಕು. ಎಲ್ಲ ಕಡೆ ಇರೋವನ್ನ ಎಲ್ಲಿದ್ದಾನೆ ಅಂತ ಯಾಕೆ ಕೇಳ್ತೀಯ? ಸಹಿ ಸರ್ವತ್ರ, ಅವನು ಎಲ್ಲ ಠಾವಿನಲ್ಲಿ ಇದ್ದಾನೆ ಎಂದ. ಅಪ್ಪ ಕೇಳ್ದ, ಎಲ್ಲ ಕಡೆ ಇದ್ದಾನ? ಹಾಗಾದರೆ ಕಸ್ಮಾತ್ ಸ್ತಂಭೆ ನ ಅಂದ. ಎಲ್ಲ ಕಡೆ ಇರೋ ನಿನ್ನ ದೇವರು ನನ್ನ ಈ ಅರಮನೆಯ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಅವಂದು ನಂಬಿಕೆ ಇಲ್ಲ, ಅದಕ್ಕೆ ಕೇಳಿದ ಯಾಕೆ ಇಲ್ಲ. ಇವಂದು ನಂಬಿಕೆ ಇಲ್ಲಿ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿ ಕಂಬವಾಗಿ, ಕಂಬಕ್ಕಿಂತಲೂ ಭಿನ್ನವಾಗಿ, ಕಂಬಾಕಾರನಾಗಿ, ತದಾಕಾರನಾಗಿ, ಭಿನ್ನನಾಗಿ, ತದ್ವಾಚ್ಯನಾಗಿ ಭಗವಂತನೇ ಇದ್ದಾನೆ ಎನ್ನುವ ಅಪಾರವಾದ ನಂಬಿಕೆ ರೀ. ಆ ನಂಬಿಕೆಯಿಂದ ಅವನ ಬಾಯಲ್ಲಿ ಬಂದ 3 ಅಕ್ಷರ ದೃಶ್ಯತೆ. ಕಂಬದಲ್ಲಿ ಯಾಕಿಲ್ಲ ಅಂತ ಅಪ್ಪ ಕೇಳಿದ್ರೆ ತೋರಿಸ್ತೀನಿ ಅಂದಿಲ್ಲ. ಅವನು ಅಂದಿದ್ದೇನು ಗೊತ್ತಾ? ಕಾಣ್ತಾ ಇದ್ದಾನಲ್ಲ ಅಂದ್ಬಿಟ್ಟ. ಅದು ನಂಬಿಕೆ. ಇದರ ಹಿನ್ನೆಲೆಯಲ್ಲಿ ಮತ್ತೊಂದರ್ಥ, ಅವನು ಪ್ರಹ್ಲಾದ ಮಹಾರಾಜ ಭಗವಂತನ ಭಕ್ತ, ಹರಿದಾಸ. ಆ ಕಂಬದಲ್ಲಿ ಮಾತ್ರ ಕಂಡದ್ದಲ್ಲ, ಅವನು ಎಲ್ಲ ಕಂಬದಲ್ಲಿ, ಎಲ್ಲ ವಸ್ತುವಿನ ಒಳಗೆ ಕಂಡವ. ಎಲ್ಲಿ ನೋಡಿದರಲ್ಲಿ ದೇವರನ್ನು ಕಾಣುವ ಶಕ್ತಿ ಇರುವವರಿಗೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗಿದಾನ, ಇಕೋ ಹೀಂಗಿದಾನ, ಪರಬ್ರಹ್ಮ ನಾರಾಯಣ ಹ್ಯಾಂಗಿದಾನೆಂದರೆ. ಅಂದರೆ ಹೀಗಿರ್ಬೋದಾ? ಹೀಗಿರೋಕ್ಕಾಗತ್ತಾ? ಹೇಗಂದ್ರೆ ಹಾಗಿರೋಕ್ಕಾಗತ್ತಾ? ಓ, ನೀವು ಯಾವ್ಯಾವುದು ಆಗಲ್ಲ ಅಂತೀರಿ,
ಅದೆಲ್ಲ ಅವನಿಗಾಗತ್ತೆ. ಅದು ಹೇಳ್ತಾರೆ, ಕಾಲಿಲ್ಲದೆ ನಡೆಸುವ, ಕೈಯಿಲ್ಲದೆ ಹಿಡಿಸುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ. ದೇವ್ರು ಹೇಗಂದರೆ ಹೀಗಂತೆ, ದೇವರು ಹೇಗಂದರೆ ಹೀಗಂತೆ. ಇದು ಉಪನಿಷತ್ತುಗಳಲ್ಲಿ ಬಂದಂತಹ ಕತೆ. ಅದೇನೆಂದರೆ, ಕಾಲಿಲ್ಲದೆ ನಡೆಸುವ, ಅವನಿಗೆ ಕಾಲಿಲ್ಲ ಅಂದರೆ ನಡಿಲಿಕ್ಕೆ ಕಾಲೇ ಬೇಕಂತಿಲ್ಲ ಅವನಿಗೆ. ನಡಿಬೇಕಾದ್ರೆ ನಮಗೇನು ಬೇಕು? ಕಾಲು ಬೇಕು. ಸುಮ್ಮನೆ ನಾವು ಹೇಳ್ತೀವಿ, ಯಾಕೆ ನೀವು ರಾಜಾಂಗಣಕ್ಕೆ ಬರೋದಿಲ್ಲ ಪ್ರವಚನಕ್ಕೆ? ಹೇಳುವಾಗ ಏನಂತೀವಿ ಗೊತ್ತಾ? ಅಯ್ಯೋ ನನ್ನ ಕೈಯಲ್ಲಾಗಲ್ಲ ಅಂತೀವಿ. ಕೈಯಲ್ಲೆಲ್ಲ ಬರೋದು, ನಾವೆಲ್ಲ ಕಾಲಲ್ಲೇ. ಆದರೂ ಆ ಶಬ್ದ ಯೂಸ್ ಮಾಡಲ್ಲ. ನಮಗೆ ನಿಜವಾಗಿ ಬರಬೇಕಂದ್ರೆ ಕಾಲು ಬೇಕು ಅಲ್ವಾ? ಆದರೆ ದೇವರಿಗೆ ಕಾಲು ಬೇಕಂತಿಲ್ಲ. ಅರ್ಥ ಇಷ್ಟೇ, ಅವನ ಎಲ್ಲ ಅವಯವಗಳು ಕೂಡ ಎಲ್ಲ ಬಗೆಯ ಕ್ರಿಯೆಯನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳದ್ದು. ಇದರಿಂದ ನಾವು ತಿಳ್ಕೊಳ್ಬೇಕಾದ ಜ್ಞಾನ ಏನಂದರೆ, ದೇವರನ್ನು ನೋಡುವ ಮೊದಲು ನಿಮಗೆ ದೇವರ ಬಗ್ಗೆ ಎಂಥ ಜ್ಞಾನ ಇರಬೇಕಂದ್ರೆ, ದೇವರನ್ನು ಪೂರ್ಣ ಅಂತ ತಿಳ್ಕೊಂಡಿರ್ಬೇಕು. ಪೂರ್ಣ. ಈ ಪೂರ್ಣ ಅಂದರೆ ಏನು? ಅದಕ್ಕೂ ದಾಸರದ ಡೆಫಿನೇಷನ್ ಇದೆ ರೀ, ನಮಗೆ ಗೊತ್ತಾಗಲ್ಲ. ಪೂರ್ಣ ಅಂದರೆ ಪಾದ ಪೂರ್ಣ, ನಖ ಪರಿಪೂರ್ಣ, ಜಾನು ಜಂಗೆ ಪರಿಪೂರ್ಣ, ಊರು ಕಟಿಪೂರ್ಣ, ನಾಭಿ ಕುಕ್ಷಿ ಪರಿಪೂರ್ಣ, ಉದರ ಕಂಠ ಪರಿಪೂರ್ಣ, ಅಂಬುಜ ಮುಖ ಪರಿಪೂರ್ಣ, ಸರ್ವಾಂಗ ಪರಿಪೂರ್ಣ, ಪುರಂದರ ವಿಠಲನ ಪಾದ ನಖ ಪರಿಪೂರ್ಣ, ಮನ ಪರಿಪೂರ್ಣ, ಬುದ್ಧಿ ಪರಿಪೂರ್ಣ, ಚಿತ್ತ ಪರಿಪೂರ್ಣ, ಹಮ್ಮು ಪರಿಪೂರ್ಣ, ಆತ್ಮ ಪರಿಪೂರ್ಣ, ಪುರಂದರ ವಿಠಲನು ಪೂರ್ಣ, ಪಾದನಕ ಪರಿಪೂರ್ಣ ಮೂರ್ತಿ, ಮನದಲ್ಲಿ ಪರಿಪೂರ್ಣ ಕಾಣಿಸೋ ಪೂರ್ಣ. ಅವಂದು ಎಲ್ಲವೂ ಕೂಡ ಪೂರ್ಣ. ಅಂದರೆ ಈ ಪೂರ್ಣ ಪೂರ್ಣ ಅಂತ 10 ಸತಿ ಹೇಳಿದೆ, ನಿಮಗೇನು ಅರ್ಥ ಆಗಿರೋಲ್ಲ. ಪೂರ್ಣ ಅಂದರೆ ಏನು ಗೊತ್ತಾ? ಅವನ ಕಾಲು ಕೈ ಕೆಲಸ ಮಾಡುತ್ತೆ, ಅವನ ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಕಣ್ಣಿನ ಕೆಲಸ ಏನು? ನೋಡೋದು. ಕೈ ಕೆಲಸ ಹಿಡಿಯೋದು. ದೇವರ ಪಾದ ಹಿಡಿಯತ್ತೆ, ನೋಡುತ್ತೆ, ಏನು ಬೇಕಾದರೂ ಮಾಡುತ್ತೆ. ಬರೀ ಒಂದು ಅವಯವ ಮಾತ್ರ ಅಲ್ಲ, ದೇವರ ಕೈಯಲ್ಲಿ ನಡೀತಾನೆ, ಕೈಯಲ್ಲೇ ನೋಡ್ತಾನೆ, ಕೈಯಲ್ಲೇ ತಿಂತಾನೆ, ಕೈಯೇ ಎಲ್ಲ. ನಿಮಗೊಂದು ಉದಾಹರಣೆ ಹೇಳಿಬಿಡ್ತೇನೆ. ದೇವರ ಪಾದದಿಂದ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿಖ ಪರ್ಯಂತರವಾಗಿ, ನಖದಿಂದ ಶಿಖ ಪರ್ಯಂತರವಾಗಿ ಇರುವ ಎಲ್ಲ ಅವಯವಗಳು ಕೂಡ ದೇವರಷ್ಟೇ ಫುಲ್ ಪರಿಪೂರ್ಣ. ಹೇಗೆ ನಂಬೋದು? ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ದೇವರಾಗಿ ಬಂದ, ಭಗವಂತ ಕೃಷ್ಣನಾಗಿ ಅವತರಿಸಿ ಬಂದ ಕಥೆಯನ್ನು ವ್ಯಾಸರು ಹೇಳುವಾಗ ಅವರು ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ದೇವರು ಬಂದ ದೇವರನ್ನು ಕಂಡ ವಸುದೇವ ಐಕ್ಷತ. ವಸುದೇವರು ಹೇಳ್ತಾರೆ, ದೇವರು ಹೇಗಿದ್ದ? ದೇವರಂದ್ರೆ ಯಾರು? ಬಾಲಕಂ. ಬಾಲಕ. ಬಾಲಕ ಅಂದರೆ ನಮ್ಮ ನಿಮ್ಮ ಶಬ್ದದಲ್ಲಿ ಪುಟ್ಟ ಕೂಸು. ಆ ಅರ್ಥದಲ್ಲಿ ವ್ಯಾಸರು ಆ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಬಾಲಕ ಅಂದರೆ ಬಾಲ ಏವ ಬಾಲಕಃ. ಬಾಲ ಅಂದರೆ ವಾಲ, ವಾಲ ಅಂದರೆ ಹೇರ್, ಕೂದಲು. ದೇವರ ಮೂಲ ರೂಪದ ಒಂದು ಕೂದಲು ಕೃಷ್ಣನಾಗಿ ಬಂದದ್ದಂತೆ. ಕೂದಲು ಬಂತು, ದೇವರು ಬರಲಿಲ್ವ ಆಚಾರ್ಯ? ಕೂದಲೇ ದೇವ್ರಿ. ದೇವರೇ ಕೂದಲು, ಕೂದಲೇ ದೇವರು. ಏನೋ ನೀವು ಹೇಳೋದು ಪೂರಾ ಕನ್ಫ್ಯೂಷನ್. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೋಡಿ, ದೇವರ ಕೂದಲು ನಮ್ಮಂತೆ ಕತ್ತರಿಸಲಿಕ್ಕೆ ಬರುವಂಥ ಕೂದಲಲ್ಲ, ಅದು ಪರಿಪೂರ್ಣವಾದ ಜ್ಞಾನ ಘನವಾದದ್ದು, ಆನಂದ ಜ್ಞಾನ ಘನವಾದ ಕೂದಲು. ಒಟ್ಟು ದೇವರಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟೂ ತಾಕತ್ತು ದೇವರ ಒಂದು ಕೂದಲಿಗೂ ಇದೆ. ದೇವರು ಹೇಗೆ ಪರಿಪೂರ್ಣನಾಗಿದ್ದಾನೋ ದೇವರ ಕೂದಲು ಕೂಡ ದೇವರಷ್ಟೇ ಪರಿಪೂರ್ಣವಾಗಿದೆ. ದೇವರ ಒಳಗಿರುವ ಯಾವ ಅವಯವಗಳಿಗೂ ಅಪೂರ್ಣತ ಅನ್ನುವ ದೋಷ ಇಲ್ಲ. ದೇವರ ದೇಹದ ಒಳಗಿರುವ ಯಾವ ಅವಯವಗಳಿಗೂ ಭೇದ ಇಲ್ಲ. ಒಂದು ಮಾಡಿದ್ದು ಒಂದು ಮಾಡಲ್ಲ ರೀ. ನಮಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಂಡು ದೇವರನ್ನ ಹುಡುಕಬೇಕು.
ದೇವರನ್ನು ಹುಡುಕುವ, ತಡುಕುವ, ಮಿಡುಕುವ ಪ್ರಯತ್ನ ಮಾಡುವವ ದೇವರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ದೇವರಂತೆ ಯಾರೂ ಇಲ್ಲ, ಯಾರಂತೆ ದೇವರಿಲ್ಲ. ದೇವ್ರ ಥರ ಯಾರಿಲ್ಲ. ಮೊದಲು ನಮ್ಮ ಥರ ಅಂತೂ ಇಲ್ಲ, ನಾನಂತೂ ಅಲ್ಲ ಅಂತ ಮೊದಲು ಗೊತ್ತಾದರೆ ಯಾರಂತ ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ನಾನೇ ದೇವ್ರು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ದೇವ್ರಿಗೂ ನಮಗಿರೋ ದೊಡ್ಡ ವೈಲಕ್ಷಣ್ಯ, ಅವನು ಪೂರ್ಣ, ನಾವು ಅಪೂರ್ಣರು. ದೇವರ ಪೂರ್ಣತೆ ಅಂದರೆ ಏನು? ದೇವರ ಕೂದಲಿನಿಂದ ಆರಂಭ ಮಾಡಿಕೊಂಡು ಉಗುರಿನ ಪರ್ಯಂತರವಾಗಿ ಎಲ್ಲವೂ ಪೂರ್ಣ. ಜ್ಞಾನ, ಆನಂದ, ದೇಹ, ಅದು ಕೂದಲಿರ್ಬೋದು, ಉಗುರಿರ್ಬೋದು, ಕಣ್ಣಿರ್ಬೋದು, ತುಟಿ ಇರ್ಬೋದು, ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ಅಂತಂದರೆ, ದೇವರ ಒಂದೊಂದು ಕೂದಲಿಗೆ ಮುಖ ಇದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಶಂಖಚಕ್ರ ಗದಾ ಪದ್ಮಗಳಿದೆ, ಎಲ್ಲ ಇದೆ. ನೋಡುವ ಯೋಗ್ಯತೆ ಇದ್ದವರಿಗೆ ದೇವರು ಹಾಗೆ ಕಾಣ್ತಾನೆ. ಮೊದಲು ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಭಗವಂತನ ಕಾಲಿಲ್ಲದೆ ನಡೆಯುವ, ಕೈಯಿಲ್ಲದೆ ಹಿಡಿಯುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ, ಅವನಿಗೆ ಯಾವುದೂ ಬೇಕಿಲ್ಲ, ಅವಯವಗಳು ಅದೇ ಬೇಕಂತಿಲ್ಲ, ಇಂತಹ ಪರಿಪೂರ್ಣನ ಆದವ. ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ, ಕಾಣಿಸದಂತೆ ಒಳ ಹೊರಗೆ ತುಂಬಿರುವ, ಎಲ್ಲ ಕಡೆ ಇದ್ದಾನೆ. ಜಗದ ತುಂಬೆಲ್ಲ ಜನಾರ್ದನ ಇದ್ದಾನೆ. ಆದರೆ ತನ್ನ ಇರುವಿನ ಅರಿವನ್ನು ಸ್ವಪ್ನದಲ್ಲಿಯೂ ಕೊಡಲ್ಲ, ಜಾಗೃತ ಅವಸ್ಥೆಯಲ್ಲಿ ಕೊಡಲ್ಲ. ಅಲ್ಲ ನೋಡಿ, ತುಂಬ ಜನ ಕನಸು ಬಿದ್ದರೆ ಬೆಳಗಾಗೆದ್ದು ಏನು ಹೇಳ್ತಾರೆ ಹೇಳಿ? ನಾನೊಂದು ಕನಸು ನೋಡಿದೆ ಅಂತಾರಿಯೇ ವಿನಃ ದೇವ್ರು ನನಗೊಂದು ಕನಸು ತೋರಿಸ್ದ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಸ್ವಪ್ನ ದೇವರು ತೋರಿಸ್ತಕ್ಕಂಥದ್ದು. ಮಲಗಿದವರಿಗೆ ಹೊದ್ಗೆ ಮೇಲೆ ಎಚ್ಚರಿಕೆ ಇಲ್ಲ. ಯಾರು ತೊಗೊಂಡೋದ್ರೂ ಕೇಳಲಿಕ್ಕೆ ಹೋಗೋಲ್ಲ ನಿದ್ದೆ ಬಂದ ಮೇಲೆ. ದಿಂಬಿ ಯಾರು ಎತ್ಕೊಂಡೋದ್ರೂ ಕೇಳಲ್ಲ. ಅಂಥದ್ರಲ್ಲಿ ಎದ್ದ ಮೇಲೆ ನಾನು ಕನಸು ನೋಡಿದೆ ಅಂತ ಹೇಗೆ ಹೇಳಿದ್ರಿ? ನೀವು ನೋಡಿದ್ದಲ್ಲ, ದೇವರು ತೋರಿಸಿದ್ದು. ಆದರೆ ದೇವರ ಮ್ಯಾಜಿಕ್ ಏನಂದರೆ, ಕನಸಿನಲ್ಲೂ ದೇವರ ಅರಿವು ನಿಮಗೆ ಬಾರದ ಹಾಗೆ ನೋಡ್ಕೊಳ್ತಾರೆ. ದೇವರ ಅರಿವು ಬಂದರೆ ಎಚ್ಚರ ಆಗಿಬಿಡುತ್ತೆ. ಜ್ಞಾನಿಗಳಿಗೆ ಮಾತ್ರ ಎಚ್ಚರದಲ್ಲಿಯೂ ಎಚ್ಚರ, ಸ್ವಪ್ನದಲ್ಲಿಯೂ ಎಚ್ಚರ, ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರು ಅವಸ್ಥೆಯಲ್ಲಿಯೂ ತನ್ನ ಎಚ್ಚರಿಕೆಯನ್ನು ಕೊಡ್ತಾನೆ. ಭಗವಂತ ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ. ಅವನಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ, ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ. ತುಂಬ ಜನ ಏನು ಜೋರು ಪಾರಾಯಣ ಮಾಡ್ತಾರೆ. ಇನ್ನು ಹಂಗನ್ಸೋದು ಅವ್ರಿಗೆ ದೇವ್ರಿಗೇನು ಕಿವಿ ಕೇಳುತ್ತೋ ಇಲ್ಲೋ ಜೋರಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಡ ರೀ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಅವನಿಗೆ ಗೊತ್ತಾಗ್ಬಿಡುತ್ತೆ. ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ಭೋಗಗಳೀವನು ಚೇತನಕ್ಕೆ. ಅದರಿಂದ ದೇವರಿಗೆ ಕೇಳಬೇಕಾದ್ರೆ ಕಿವಿ ಬೇಕಂತಿಲ್ಲ. ಕೆಲವರು ಮಾತಾಡುವಾಗ ಅಂತಾರೆ, ಯಾಕೋ ದೇವರಿಗೆ ನಮ್ಮ ಹೊರಗೆ ಕೇಳಿಸ್ತಾನೆ ಇಲ್ಲ, ದೇವ್ರಿಗೇನು ಕಿವಿ ಕೇಳಿಸುತ್ತೋ ಇಲ್ವೋ. ಅವನು ಕೇಳಿಸ್ಕೊಳ್ಳಿಕ್ಕೆ ಕಿವಿ ಬೇಕಿಲ್ಲ ರೀ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ದೇವ್ರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಂಡು ಬನ್ನಿ ಇನ್ನತ್ತೆ ದಾಸರಾಯರು. ಶ್ವೇತದ್ವೀಪದಲ್ಲಿ ಕುಳಿತು ಅನಂತಾಸನದಲ್ಲಿ ಮಲಗಿದ ಖ್ಯಾತ ವೈಕುಂಠನಲ್ಲಿಂತ ನಾಥ ಪುರಂದರ ವಿಠಲ. ನೋಡಿ, ಒಂದು ಪ್ಲೇಸಲ್ಲಿ ಕೂತಿರ್ತಾನೆ, ಒಂದು ಪ್ಲೇಸಲ್ಲಿ ಮಲಗಿರ್ತಾನೆ. ಆಚಾರ್ಯ ಎಲ್ಲಿದ್ದಾರೆ? ನೀವು ನಮ್ಮನೆಗೆ ಬಂದು ಕೇಳಿ, ಆಚಾರ್ಯ ಎಲ್ಲಿದ್ದಾರೆ ನೋಡಿ. ಆ ರೂಮಲ್ಲಿ ಮಲಗಿರ್ತಾರೆ, ಚೇರ್ ಮೇಲೆ ಕೂತಿರ್ತಾರಲ್ಲ, ಅವರೇ ಆಚಾರ. ಹಂಗಂದ್ರೆ ಏನ್ರಿ? ಇಲ್ಲ ಮಲಗಿರ್ತಾರೆ ಅನ್ಬೇಕು, ಇಲ್ಲ ಕೂತಿರ್ತಾರೆ ಅನ್ಬೇಕು. ಇದು ನಮಗೆ ಆಗತ್ತೆ, ದೇವರಿಗೆ ಹಾಗಲ್ಲ ರೀ. ಅವನು ಒಂದು ಕಡೆ ಮಲಗಿರ್ತಾನೆ, ಇನ್ನೊಂದು ಕಡೆ ಕೂತಿರ್ತಾನೆ. ಇಲ್ಲಿ ಕೂತಿದ್ದಾನೆ ಅಂದರೆ ಅಲ್ಲಿ ಮಲಗಿಲ್ವಾ ಕೇಳಬೇಡಿ, ಅಲ್ಲಿ ಮಲಗೂ ಇದ್ದಾನೆ. ಅಲ್ಲಿ ಮಲಗಿದ್ದಾನೆ ಅಂದರೆ ಇಲ್ಲಿ ಕೂತಿಲ್ವಾ ಕೇಳಬೇಡಿ, ಇಲ್ಲಿ ಕೂತೂ ಇದ್ದಾನೆ. ಅಲ್ಲ, ಇದು ಹೇಗೆ ಸಾಧ್ಯ? ಅದೇ ದೇವರು. ಅರ್ಥ, ದೇವರು ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇರುವ ಶಕ್ತಿ ಯಾರಿಗಿದೆಯೋ ಅವನನ್ನ ದೇವರು. ಮೊದಲು ನಾವು ದೇವರ ಬಗ್ಗೆ ಹೀಗೆ
ಪರಿಪೂರ್ಣ ಜ್ಞಾನ ಪೂರ್ಣಾನಂದ ಪರಿಪೂರ್ಣ ಪುರಂದರ ವಿಠಲ ವಿಭುವೇ ಪಾದ ನಖ ಪರಿಪೂರ್ಣ. ಪಾದ ನಖ ಅಂದರೆ ನಖದಿಂದ ಆರಂಭ ಮಾಡಿಕೊಂಡು ಪಾದದ ಬೆರಳಿನ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿರದಲ್ಲಿರುವ ಕೂದಲಿನ ಪರ್ಯಂತರವಾಗಿ ದೇವರ ಬಗ್ಗೆ ಪರಿಪೂರ್ಣ ಅಂತ ಮೊದಲು ಒಂದು ಜ್ಞಾನವನ್ನು ತಲೆಯಲ್ಲಿ ತುಂಬಿಸ್ಕೊಳ್ಬೇಕು.